ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 1000 ದಿನಗಳನ್ನು ಪೂರೈಸಿದ್ದಕ್ಕೆ ಯುವ ಸನ್ಯಾಸಿ ಶಶಿಕಾಂತ್ ಗುರೂಜಿ ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕಿನ ಪಾಲಬಾವಿ ಗ್ರಾಮದಲ್ಲಿ ಅಭಿಮತವನ್ನು ವ್ಯಕ್ತಪಡಿಸಿದ್ದಾರೆ. 1000 ದಿನಗಳ ಸರದಾರ ಸಿಎಂ ಸಿದ್ದರಾಮಯ್ಯ ಅವರಿಗೆ ಶಶಿಕಾಂತ್ ಗುರೂಜಿ ಒಂದು ಕಿವಿ ಮಾತು ಕೂಡ ಹೇಳಿದ್ದಾರೆ. ಒಮ್ಮೆ ಸಿಎಂ ಕುರ್ಚಿಯಿಂದ ಕೆಳಗಿಳಿದ್ರೆ ಮತ್ತೆ ಸಿಎಂ ಆಗೋಕೆ ಆಗೋದಿಲ್ಲ, ಯಾಕಂದ್ರೆ ಇದು ಕಲಿಯುಗ. ಯಾವ ಸರ್ಕಾರ ಬಂದರೂ ಕೂಡ ರೈತರು ಉದ್ಧಾರವನ್ನು ಮಾಡೋಕ್ಕಾಗ್ತಿಲ್ಲ ಅಥವಾ ರೈತರು ಉದ್ಧಾರ ಆಗ್ತಾ ಇಲ್ಲ. ಹೋರಾಟದಿಂದಾನೇ ನಾವು ನಮ್ಮ ಹಕ್ಕನ್ನ ಪಡೆದುಕೊಳ್ಳಬೇಕಾಗಿದೆ. ಸಿಎಂ ಸಿದ್ದರಾಮಯ್ಯ ಅವರು ಒಂದು 3 ಕೆಲಸಗಳನ್ನು ಮಾಡಿದ್ರೆ ಮಾತ್ರ ಜನ ದೇವರಂತೆ ಅವರನ್ನ ಪೂಜೆ ಮಾಡ್ತಾರೆ ಅಂತ ಹೇಳಿ ಕೆಲವೊಂದು ಪಾಯಿಂಟ್ಗಳನ್ನು ಕೂಡ ಹೇಳಿದ್ದಾರೆ. ರೈತರ ಖಾಸಗಿ ಹಾಗೂ ರಾಷ್ಟ್ರೀಯ ಬ್ಯಾಂಕ್ ಸಾಲವನ್ನು ಮನ್ನಾ ಮಾಡಿ, ಇನ್ನು ಎರಡನೇದಾಗಿ ಸಾಧು ಸತ್ ಪುರುಷರ ನಾಡಿನಲ್ಲಿ ಸಾರಾಯಿಯನ್ನು ಬಂದ್ ಮಾಡಬೇಕು. ಅದರ ಜೊತೆಗೆ ರೈತರಿಗೆ ಪ್ರತಿ ಟನ್ ಕಬ್ಬಿಗೆ 5,000 ರೂಪಾಯಿನ ಘೋಷಣೆ ಮಾಡಬೇಕು ಅಂತ ಬೇಡಿಕೆ ಇಟ್ಟಿದ್ದಾರೆ. ₹5,000 ಘೋಷಣೆ ಮಾಡ್ರಿ, ನೀವು ಎಲ್ಲರ ಮನೆ ದೇವರಾಗಿ ಹೋಗ್ತೀರಿ ಅಷ್ಟೇ. ಕಾಂಗ್ರೆಸ್ ಸರ್ಕಾರ ಒಂದು 1000 ದಿನಗಳನ್ನ ಪೂರೈಸಿದೆ ಸರ್, ಅದ್ರ ಬಗ್ಗೆ ತಾವು ಏನು ಹೇಳಕ್ಕೆ? ಏನಿಲ್ಲ ಸರ್, ಯಾವ ಸರ್ಕಾರ ಬಂದರೂ ರೈತರಿಗೆ ಉದ್ಧಾರ ಮಾಡೋದಿಲ್ಲ. ₹100 ತೊಗೋಬೇಕಾದ್ರೆ ನಾವು ಹೋರಾಟ ಮಾಡಿ ತೊಗೋಬೇಕು. ಸನ್ಮಾನ್ಯ ಮುಖ್ಯಮಂತ್ರಿಗಳು 5 ಗ್ಯಾರಂಟಿ ಕೊಡತ್ತಾರೆ. ಅವರು ಏನೋ ವಿಚಾರ ಮಾಡಿ ಕೊಟ್ಟ, ನಾವು ವಿರೋಧ ಮಾಡೋಂಗಿಲ್ಲ. ಕಾಂಗ್ರೆಸ್ ಇರಲಿ, BJP ಇರಲಿ, JDS ಇರಲಿ, ವಿರೋಧ ಮಾಡೋಂಗಿಲ್ಲ. ಅವರಿಗೆ ಸಿದ್ದರಾಮಯ್ಯನವ್ರಿಗೆ ಏನೋ ಕುರ್ಚಿ ಅಳಿಗಾಡ್ತದಂತ ಏನೋ ಸುದ್ದಿ ಬರ್ಲಿಕ್ಕತ್ತದ ಮಾಧ್ಯಮದವ್ರು. ನಾವು ಒಂದು ವಿನಂತಿ ಮಾಡ್ಕೊಳ್ತೀನಿ, ಸನ್ಮಾನ್ಯ ಸಿದ್ದರಾಮಯ್ಯನವರೇ ಒಂದು ಸಾರಿ ಹೇಳಿದ್ರೆ ಅಂದ್ರೆ ನೀವು ಮುಂದೆ ಮುಖ್ಯಮಂತ್ರಿ ಆಗಂಗಿಲ್ಲ. ಯಾಕಂದ್ರೆ ಕಾಲ ಇದು ಕಲಿಯುಗದ. 3 ಘೋಷಣೆ ಮಾಡಿ ಹೋಗಿಬಿಡ್ರಿ, ನಿಮ್ಮನ್ನು ದೇವರಂತ ಎಲ್ಲರ ಮನೆಯೊಳಗೆ ಪೂಜೆ ಮಾಡ್ತಾರೆ. ಒಂದೇದು, ಸಂಪೂರ್ಣ ರೈತನ ಖಾಸಗಿ ಬ್ಯಾಂಕು, ನ್ಯಾಷನಲ್ ಬ್ಯಾಂಕ್ನಾಗ ಏನದ ಎಲ್ಲ ಸಾಲ ಮನ್ನಾ ಮಾಡಿ ರೈತಂದು ಒಂದೇದು. ಎರಡನೇದು, ಕರ್ನಾಟಕದವರು ಸಾಧು ಸಂತರು ಹುಟ್ಟಿದ ನಾಡಿದು, ಸಾರಾಯಿ ಸಂಪೂರ್ಣ ನಿಷೇಧ ಮಾಡಿರಿ 2. ಮೂರನೇದು, ಉತ್ತರ ಕರ್ನಾಟಕದ ಕಬ್ಬು ಬೆಳೆಗಾರರು ರೈತರು ನೆನೆಸ್ತಾರೆ, ಕಬ್ಬಿಗೆ ₹5,000 ಘೋಷಣೆ ಮಾಡಿರಿ, ನೀವು ಎಲ್ಲರ ಮನೆ ದೇವರಾಗಿ ಹೋಗ್ತೀರಿ ಅಷ್ಟೇ. ₹5,000 ಘೋಷಣೆ ಮಾಡಿರಿ, ನೀವು ಎಲ್ಲರ ಮನೆ ದೇವರಾಗಿ ಹೋಗ್ತೀರಿ ಅಷ್ಟೇ. ಕಾಂಗ್ರೆಸ್ ಸರ್ಕಾರ ಒಂದು 1000 ದಿನಗಳನ್ನ ಪೂರೈಸಿದೆ ಸರ್, ಅದ್ರ ಬಗ್ಗೆ ತಾವು ಏನು ಹೇಳಕ್ಕೆ? ಏನಿಲ್ಲ ಸರ್, ಯಾವ ಸರ್ಕಾರ ಬಂದರೂ ರೈತರಿಗೆ ಉದ್ಧಾರ ಮಾಡೋದಿಲ್ಲ. ₹100 ತೊಗೋಬೇಕಾದ್ರೆ ನಾವು ಹೋರಾಟ ಮಾಡಿ ತೊಗೋಬೇಕು. ಸನ್ಮಾನ್ಯ ಮುಖ್ಯಮಂತ್ರಿಗಳು 5 ಗ್ಯಾರಂಟಿ ಕೊಡತ್ತಾರೆ. ಅವರು ಏನೋ ವಿಚಾರ ಮಾಡಿ ಕೊಟ್ಟ, ನಾವು ವಿರೋಧ ಮಾಡೋಂಗಿಲ್ಲ. ಕಾಂಗ್ರೆಸ್ ಇರಲಿ, BJP ಇರಲಿ, JDS ಇರಲಿ, ವಿರೋಧ ಮಾಡೋಂಗಿಲ್ಲ. ಅವರಿಗೆ ಸಿದ್ದರಾಮಯ್ಯನವ್ರಿಗೆ ಏನೋ ಕುರ್ಚಿ ಅಳಿಗಾಡ್ತದಂತ ಏನೋ ಸುದ್ದಿ ಬರ್ಲಿಕ್ಕತ್ತದ ಮಾಧ್ಯಮದವ್ರು. ನಾವು ಒಂದು ವಿನಂತಿ ಮಾಡ್ಕೊಳ್ತೀನಿ, ಸನ್ಮಾನ್ಯ ಸಿದ್ದರಾಮಯ್ಯನವರೇ ಒಂದು ಸಾರಿ ಹೇಳಿದ್ರೆ ಅಂದ್ರೆ ನೀವು ಮುಂದೆ ಮುಖ್ಯಮಂತ್ರಿ ಆಗಂಗಿಲ್ಲ. ಯಾಕಂದ್ರೆ ಕಾಲ ಇದು ಕಲಿಯುಗದ. 3 ಘೋಷಣೆ ಮಾಡಿ ಹೋಗಿಬಿಡ್ರಿ, ನಿಮ್ಮನ್ನು ದೇವರಂತ ಎಲ್ಲರ ಮನೆಯೊಳಗೆ ಪೂಜೆ ಮಾಡ್ತಾರೆ. ಒಂದೇದು, ಸಂಪೂರ್ಣ ರೈತನ ಖಾಸಗಿ ಬ್ಯಾಂಕು, ನ್ಯಾಷನಲ್ ಬ್ಯಾಂಕ್ನಾಗ ಏನದ ಎಲ್ಲ ಸಾಲ ಮನ್ನಾ ಮಾಡಿ ರೈತಂದು ಒಂದೇದು. ಎರಡನೇದು, ಕರ್ನಾಟಕದವರು ಸಾಧು ಸಂತರು ಹುಟ್ಟಿದ ನಾಡಿದು, ಸಾರಾಯಿ ಸಂಪೂರ್ಣ ನಿಷೇಧ ಮಾಡಿರಿ 2. ಮೂರನೇದು, ಉತ್ತರ ಕರ್ನಾಟಕದ ಕಬ್ಬು ಬೆಳೆಗಾರರು ರೈತರು ನೆನೆಸ್ತಾರೆ, ಕಬ್ಬಿಗೆ ₹5,000 ಘೋಷಣೆ ಮಾಡಿರಿ, ನೀವು ಎಲ್ಲರ ಮನೆ ದೇವರಾಗಿ ಹೋಗ್ತೀರಿ ಅಷ್ಟೇ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.